ಮಹಾರಾಷ್ಟ್ರದಲ್ಲಿ ಮಳೆ, ಕಲಬುರಗಿಯಲ್ಲಿ ಜಲಸ್ಫೋಟ, ಜೇವರ್ಗಿ ತಾಲೂಕಿನ ಕೋಬಾಳ ಗ್ರಾಮಕ್ಕೆ ಜಲ ದಿಗ್ಬಂಧನ. ಇದು ಕಲಬುರಗಿ ಜಿಲ್ಲೆಯ ಚಿತ್ರಣ. ಕಾರಣ ಏನು ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಆಗ್ತಿರುವಂತಹ ವ್ಯಾಪಕ ಮಳೆ, ಈಗ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋಬಾಳ ಗ್ರಾಮಕ್ಕೆ ಜಲ ದಿಗ್ಬಂಧನವೇ ಉಂಟಾಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ನೋಡಿ, ನಮ್ಮ ರಾಜ್ಯದ ಗಡಿ ಭಾಗಗಳಲ್ಲಿ ಇರೋ ಅಂತ ಜಿಲ್ಲೆಗಳಿಗೆ ವ್ಯಾಪಕವಾದಂತಹ ನೀರು ಬಂದ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಈಗ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಪ್ರವಾಹದ ಭೀತಿಯನ್ನು ಸೃಷ್ಟಿಸಿತ್ತು, ಬಟ್ ಇವಾಗ ಪ್ರವಾಹವೇ ಬಂದುಬಿಟ್ಟಿದೆ. ಗ್ರಾಮದಲ್ಲಿ ಬಹುತೇಕ ಮನೆಗಳು ಸಂಪೂರ್ಣವಾದಂತಹ ಜಲಾವೃತವಾಗಿದೆ. ಭೀಮಾ ನದಿಯ ಜಲ ದಿಗ್ಬಂಧನದಿಂದ ತೆಪ್ಪಾದಲ್ಲೇ ಗ್ರಾಮಸ್ಥರು ಪ್ರಯಾಣ ಮಾಡಬೇಕಾಗಿದೆ. ತೆಪ್ಪಾದಲ್ಲೇ ಮಹಿಳೆಯರು, ಮಕ್ಕಳು, ವೃದ್ಧರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ಬಹುತೇಕ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಗ್ರಾಮದ ರಸ್ತೆಯಲ್ಲಿ 10 ಅಡಿಗಿಂತ ಹೆಚ್ಚಿನ ನೀರು ಶೇಖರಣೆ ಆಗಿದೆ. ಶಾಲೆ, ಮನೆಗಳು, ಮಂದಿರ, ಮಸೀದಿಗಳಲ್ಲೂ ಕೂಡ ನೀರಿನ ಹೊಡೆತಕ್ಕೆ ಎಲ್ಲವೂ ಮುಳುಗಡೆ ಆಗಿದೆ. ನೋಡ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಇದು ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ರಿ ನೋಡಿ. ಯಾವುದೋ ಒಂದು ಕಟ್ತಾ ಇರುವಂತ ಮನೆಯ ಪಾಯದ ಮೇಲೆ ಜನ ನಿಂತಿದ್ದಾರೆ. ಅಂದ್ರೆ ಅದು ಎಷ್ಟು ಅಡಿ ಎತ್ತರದಲ್ಲಿದೆಯೋ ಅಲ್ಲಿ. ಇನ್ನು ತೆಪ್ಪಾದಲ್ಲಿ ಹೋಗ್ತಾ ಇದ್ದಾರೆ ಜನ, ರಸ್ತೆಯಲ್ಲಿ ನಡೆದುಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಪ್ರಾಬಬ್ಲಿ ಇದೊಂದು 3.5-4 ಅಡಿ ನೀರು ನಿಂತಿರಬಹುದು ಇಲ್ಲಿ. ಆದರೆ ಸುಮಾರು 10 ಅಡಿಗಳಷ್ಟು ನೀರು ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕೆಲವೆಡೆ 10 ಅಡಿಗಳಷ್ಟು ನೀರು ಬಂದಿದೆ. ಕೋಬಾಳ ಗ್ರಾಮ ಇದು, ಕಲಬುರಗಿ ಜಿಲ್ಲೆಯ ಕೋಬಾಳ ಗ್ರಾಮ. ಭೀಮಾ ನದಿ ಜಲ ದಿಗ್ಬಂಧನವನ್ನ ಸೃಷ್ಟಿಸ್ಬಿಟ್ಟಿದೆ. ಭೀಮೆಯ ರೌದ್ರನರ್ತನ ಯಾವ ಪರಿ ಇದೆ ಅಂದರೆ, ಮಹಾರಾಷ್ಟ್ರದಲ್ಲಿ ಬೀಳ್ತಾ ಇರುವಂಥ ಮಳೆಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ, ಹರಿದು ಬರ್ತಾ ಇದೆ. ನೋಡಿ, ಮಸೀದಿ, ಮಂದಿರ ಎಲ್ಲದರಲ್ಲೂ ಕೂಡ ನೀರೇ ನೀರು. ಇನ್ನು ಈ ಚಿತ್ರದ ಬಗ್ಗೆ ನಮ್ಮ ಜೇವರ್ಗಿ ತಾಲೂಕಿನ ಕೋಬಾಳ ಗ್ರಾಮದಿಂದ ನಮ್ಮ ಪ್ರತಿನಿಧಿ ವಿನೋದ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಭೀಮಾ ತೀರದ ಪ್ರವಾಹ ಒಂದೊಂದು ಗ್ರಾಮದಲ್ಲಿ ಒಂದೊಂದು ರೀತಿಯಾದಂತಹ ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದು. ಈಗ ಕೆಲವೆಡೆ ಗ್ರಾಮಕ್ಕೆ ತೆರಳಲು ರಸ್ತೆಗಳೇ ಇಲ್ಲದೆ, ಅಂದ್ರೆ ಏನು ರಸ್ತೆಗಳಲ್ಲಿ ನೀರು ಜಲಾವೃತಗೊಂಡು ಸಮಸ್ಯೆಯನ್ನ ಪರದಾಟವನ್ನ ನಡೆಸ್ತಾ ಇದ್ರೆ, ಈಗ ಜೇವರ್ಗಿ ಏನು ಕಲಬುರಗಿ ತಾಲೂಕಿನ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಏನು ಕೋಬಾಳ ಗ್ರಾಮ ಇದೆ, ಈ ಕೋಬಾಳ ಗ್ರಾಮದಲ್ಲಿ ವಿಶೇಷವಾದಂತಹ ರೀತಿಯಾಗಿ ದೃಶ್ಯಗಳು ಕಂಡು ಬಂದಿವೆ. ಏನಪ್ಪಾ ಅಂತ ನೋಡ್ತಾ ಹೋದ್ರೆ, ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ನಾವು ಯಾವ ರೀತಿಯಾಗಿ ಗ್ರಾಮದಲ್ಲಿ ಒಂದು ಭೀಮಾ ನದಿಯ ಒಂದು ನೀರು ನುಗ್ಗಿರುವಂತದ್ದು, ಸಂಪೂರ್ಣವಾಗಿ ಊರು ನೀರಿನ ಒಂದು ಹೊಡೆತಕ್ಕೆ ಮುಳುಗಿರುವಂತದ್ದು. ಈಗ ನಾವು ನಮ್ ಕಣ್ಮುಂದೆ ಸರ್ಕಾರಿ ಶಾಲೆ ಕೂಡ ಇದೆ. ಸರ್ಕಾರಿ ಶಾಲೆ ಬಹುತೇಕ ಏನು ಮುಳುಗಡೆ ಆಗಿರುವಂತದ್ದು. ಪುಣಕ್ಕೆ ಏನು ಈಗ ದಸರಾ ರಜೆ ಇದೆ, ಈ ದಸರಾ ರಜೆ ಹಿನ್ನೆಲೆ ಶಾಲೆಗಳು ಕೂಡ ಬಂದಿರುವಂತದ್ದು. ಇದರಿಂದ ಒಂದು ಏನು ಯಾವುದೇ ನಷ್ಟ ಕೂಡ ಆಗದೆ ಇರುವಂತದ್ದು ಅದೃಷ್ಟವಶಾತ್. ಇನ್ನು ಈ ಭಾಗದಲ್ಲಿ ನೋಡಿದ್ರೆ ಗುಡಿ ಗುಂಡಾರಗಳಾಗಿರ್ಬೋದು, ಮನೆಗಳಾಗಿರ್ಬೋದು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಈ ಕಡೆ ಏನು ಬರ್ಬೇಕಾದ್ರೆ, ಏನು ಊರೊಳಗೆ ಎಂಟ್ರಿ ಆಗ್ಬೇಕಾದ್ರೆ ತೆಪ್ಪದ ಒಂದು ಸಹಾಯವನ್ನೇ ತೆಗೆದುಕೊಳ್ಬೇಕಾಗಿರುತ್ತೆ. ಯಾಕಂತಂದ್ರೆ ಈಗ ನಾವು ಕೂಡ ತೆಪ್ಪದಲ್ಲೇ ಇರುವಂತದ್ದು, ತೆಪ್ಪದಲ್ಲಿ ಸಾಗ್ತಿರುವಂತದ್ದು. ಈ ಒಂದು ದೃಶ್ಯಾವಳಿಗಳು ಕಾಣಬೇಕಾದ್ರೆ ನಾವು ತೆಪ್ಪದಲ್ಲೇ ಬರ್ಬೇಕಾಗಿರುವಂತ ಒಂದು ಅನಿವಾರ್ಯತೆ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಇದೇ ಗ್ರಾಮದ ಒಬ್ರು ಏನು ಗ್ರಾಮಸ್ಥರು ನಮ್ ಜೊತೆಲಿದ್ದಾರೆ, ಅವ್ರ ಜೊತೆ ಮಾತಾಡ್ಸುವಂತ ಪ್ರಯತ್ನವನ್ನ ನಾವು ಮಾಡೋಣ. ಸರ್, ಇಂತ ಪರಿಸ್ಥಿತಿ ಒಳಗೆ ಹೆಂಗ್ ಸರ್ ಇಲ್ಲಿ ಜನ ಬದುಕ್ತಾರೆ? ಬಾಗೆ ಇಲ್ಲಲ್ರಿ, ಏನ್ ಮಾಡೋದು? ಈಗ ನಮ್ ಮಜ್ಬೂರ, ಈಗ ಹೊರಗೆ ಹೋಗ್ಲಿಕ್ಕೂ ನಮ್ಗೆ ಬೇರೆ ವ್ಯವಸ್ಥೆ ಇಲ್ಲ. ಈಗ ಮೊದಲ ಧರಮ್ ಸಿಂಗ್ ಸಾಹೇಬ್ರು ಇದು ಇದ್ದಾಗ, ಮಿನಿಸ್ಟ್ರಿ ಇದ್ದಾಗ ಮನಿಗಳು ಶಿಫ್ಟ್ ಇದು ಮಾಡಿದ್ರು. ನಾವು ಶಿಫ್ಟಿಂಗ್ ವಿಲೇಜ್ ಇಲ್ಲಿಂದ ನಮ್ ಸಂಪೂರ್ಣ ಮ್ಯಾಗ್ ಒಯ್ಯಿರಿ ಅಂತೇಳಿ ಹೇಳಿಗತ್ತೀವಿ. ಆದ್ರೆ ತಾಲೂಕಾ ಆಡಳಿತ ಯಾಕೋ ನಮ್ಗ ಇದು ಇಲ್ಲ. ಅವು ಬಿದ್ದು ಮನಿಗಳು ಕಟ್ಟಿ ಕೊಟ್ಟಾರ. 40-50 ಮನಿಗಳು ಕಟ್ಕೋದ್ರು, ಅರ್ಧ ಮಂದಿ ಕಟ್ಟಿದ್ರು, ಅರ್ಧ ಮಂದಿ ಅದು ಇರಂತ ಸ್ಥಿತಿ ಇಲ್ಲ. ಈಗ ಸದ್ಯಕ್ಕಂತೂ ಪರಿಸ್ಥಿತಿ ಹೆಂಗೈತಿ? ಈಗ ನಾವು ಪೂರಾ ವಿಲೇಜ್ ಶಿಫ್ಟ್ ಮಾಡ್ಬೇಕ್ರಿ. ಇದು ಈಗ ಇದು ವಿಲೇಜ್ ಶಿಫ್ಟ್ ಮಾಡೋದು ಅಂತಂದ್ರೆ ಸಾಮಾನ್ಯ ಮಾತಲ್ಲ ಸರ್. ಆಗ ಈಗ ಅನಿವಾರ್ಯ ರೀ. ಈಗ ಇಷ್ಟೊಂದು ಮುಳುಗಿ ನಾವು ಅನಾಹುತ ಆದ್ರೆ, ಈಗ ರಾತ್ರೋರಾತ್ರಿ ಈಗ ಇದು ಇದ್ರೆ ಈಗ ಏನು ಇದು ಆಗಂಗಿಲ್ಲ. ಈಗ ನಾವು ದಯಮಾಡಿ ಎಲ್ಲರಿಗೂ ಕೈ ಜೋಡಿಸಿ ಕೇಳ್ತೀವಿ, ತಾಲೂಕಾ ಆಡಳಿತ, ಜಿಲ್ಲಾ ಆಡಳಿತಕ್ಕ ನಾವು ನಮ್ಮ ಊರು ಶಿಫ್ಟ್ ಮಾಡ್ರಿ, ಆದ್ರೆ ನಾವು ಬದುಕ್ತಿವಿ. ಅನಾಹುತ ಆದ್ರೆ ಯಾರು ಈಗ ಇಲ್ಲ. ನೋಡ್ರಿ, ಮನಿಗಳ ಮೇಲೆ ಈಗ ನಾವು ಬೋಟ್ ನಡೆದದ. ಈಗ ನೋಡ್ರಿ, ಆ ಮನಿ ಸಂಪೂರ್ಣ ಆ ರೈತಂದು 50 ಮಂದಿ ಆ ಫ್ಯಾಮಿಲಿದಾಗ ಅದ. ಈಗ ನೋಡ್ರಿ ಅದು ಇದು ಹ್ಯಾಂಗದ, ಹ್ಯಾಂಗ್ ಬದುಕ್ಲಿಕ್ಕೆ ಸಾಧ್ಯ? ಅವು ಮನಿಗಳು ಈಗ ಹಾವು ತೇಳು ಈಗ ಎಲ್ಲ ಹೋಗಿಬಿಟ್ಟು, ಈಗ ಅದು ನಾವು ಬಿಟ್ಟ ನಂತರ ಈಗ ನೋಡ್ರಿ, ಈಗ ನಮ್ದು ಇದು ಈಗ ಮನಿ ಅದ, ಈಗ ಇದ್ರಾಗಿ ಬಿತ್ತು ನೋಡ್ರಿ ಅದು. ಈಗ ಹಿಂಗ ಈಗ ಹೊಳಿ ಬಂದಾಗ ಇದು ಮುಂಜಾನೆ ಚಲೋ ಐತಿ, ಈಗ ಬಿದ್ದದ ನೋಡ್ರಿ. ಈ ರೀತಿ ಮನಿಗಳು ಬೀಳ್ತಾವ. ಈಗ
ಎಷ್ಟು ಮನಿ ಮುಳುಗ್ಯಾವ್ರಿ? ಈಗ ಸುಮಾರು 60 ಮನಿ ರೀ, 60 ಮನಿ ಮುಳುಗಿದಾವೆ. 60 ಮನಿ. ಈಗ ಏನು ದೃಶ್ಯಗಳಲ್ಲಿ ನಾವು ನೋಡ್ತಾ ಇರ್ಬೋದು, ಬಹುತೇಕ ಏನು ಮನೆ ಸಂಪೂರ್ಣವಾಗಿ ಒಂದು 80% ಮನೆಗಳು ಇಲ್ಲಿ ಮುಳುಗಿರುವಂತದ್ದು. ಇಲ್ಲಿರುವಂತ ಜನರನ್ನ ಕೂಡ ಏನು ಗ್ರಾಮ ಪಂಚಾಯತಿ ಆಗಿರ್ಬೋದು, ಅಧಿಕಾರಿಗಳು ಶಿಫ್ಟ್ ಮಾಡುವಂತ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಏನು ಅನ್ನೋದು ನಿಜಕ್ಕೂ ಗ್ರಾಮಸ್ಥರಲ್ಲಿ ಸಾಕಷ್ಟು ಆತಂಕಕ್ಕೆ ಈಡಾಗಿರುವಂತದ್ದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮನೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿರುವಂತದ್ದು. ಯಾವುದೇ ಒಬ್ರು ಕೂಡ ಇಲ್ಲಿ ವಾಸಿಸುವಂತ ಪರಿಸ್ಥಿತಿಯೇ ಇಲ್ಲಿ ಇಲ್ಲ ಅನ್ಬೋದು. ಯಾಕಂತಂದ್ರೆ ಈ ಸ್ಥಳಕ್ಕೆ ಬರ್ಬೇಕಂದ್ರೂ ತೆಪ್ಪದ ಸಹಾಯ ಇಲ್ಲದೆ ಬರೋಕೆ ಸಾಧ್ಯವಾಗುದಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಏನು ಬಹುತೇಕ ಮನೆಗಳು ಈಗಾಗಲೇ ಜಲಾವೃತಗೊಂಡಿರುವಂತದ್ದು. ಈಗಾಗಲೇ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಈಗ ಭೇಟಿ ನೀಡಿರುವಂತದ್ದು. ಇಲ್ಲಿರುವಂತ ಗ್ರಾಮಸ್ಥರನ್ನ ಬೇರೆಡೆ ಸ್ಥಳಾಂತರಿಸುವಂತ ಕೆಲಸಗಳು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಅದನ್ನು ಹೊರತುಪಡಿಸಿ ಇನ್ನು ಕೆಲವು ಏನು 60-70 ಮನೆಗಳನ್ನ ಹೊರತುಪಡಿಸಿ ಇನ್ನ ಊರು ಗ್ರಾಮ ದೊಡ್ಡದಾಗಿದೆ. ಈ ಗ್ರಾಮದಲ್ಲಿ ಇದೇ ರೀತಿಯಾಗಿ ಏನು ನೀರು ಹೆಚ್ಚಾದ್ರೆ ಅದು ಕೂಡ ಸಂಪೂರ್ಣ ಗ್ರಾಮ ಮುಳುಗಡೆ ಆಗುವಂತ ಒಂದು ಆತಂಕ ಕೂಡ ಈಗಾಗಲೇ ಗ್ರಾಮಸ್ಥರಲ್ಲಿ ಹೆಚ್ಚಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ವಿನೋದ್ ಇಚ್ಚಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ.